ದಿಗ್ಗಾಂವ್ ಗ್ರಾಮದಲ್ಲಿ ಏರಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ರು ರಾಲ್ಟೆಕ್ ಕಂಪ್ನಿಯವರು. ಏನಂತಪ್ಪ ಅಂದ್ರೆ ರೈತರ ಬಗ್ಗೆ, ಜಮೀನು ಬಗ್ಗೆ ಬೇಡಿಕೆಗಳು ಸಲುವಾಗಿ ಅವರು ನಮ್ಮ ದಿಗ್ಗಾಂವದಲ್ಲಿ ಕಾರ್ಯಕ್ರಮ ಇಟ್ಟಿದ್ರು ಕಂಪ್ನಿ ವತಿಯಿಂದ, ರಾಲ್ಟೆಕ್ ಕಂಪ್ನಿ ವತಿಯಿಂದ. ಆಮೇಲೆ ಆ ಕಾರ್ಯಕ್ರಮಕ್ಕೆ DC ಅವರು ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು ಎಲ್ಲರೂ ಆ ಕಾರ್ಯಕ್ರಮ ಭಾಗವಹಿಸಿದ್ದೆವು. ಆ ಸಮಯದಲ್ಲಿ ಎಲ್ಲ ಅಧಿಕಾರಿಗಳ ಎದುರೇ ಕಂಪನಿಯವರು ರೈತರ ಬಗ್ಗೆ ಹೇಳಿದರು. ನಿಮಗೆ ಜಮೀನು ಯಾರ್ಯಾರಿಗೆ ಕೊಡೋದು ಇಷ್ಟ ಇದ್ದರೆ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಬೇಡಿಕೆ ಇಟ್ಟಿದ್ರು. ಆದರೆ ಕಂಪ್ನಿಯವರು ಮತ್ತೊಮ್ಮೆ ನಿಮಗೆ ಸಭೆ ಕರೆದು ಯಾವ ಥರ ತೊಗೋಬೇಕು, ಯಾವ ಥರ ಇಲ್ಲ ಅಂತ ಹೇಳ್ತೀನಿ ಅಂತ DC ಅವರು ಹೇಳಿದರು, ಅಧಿಕಾರಿಗಳು ಹೇಳಿದರು. ಆದರೆ ತಾವು 21 ಲಕ್ಷ ರೂಪಾಯಿಗೆ ಖರೀದಿ ಮಾಡಲತ್ತಿದ್ದಾರೆ. ಅದರ ಸಲುವಾಗಿ ಏರಿಂಗ್ದಾಗೆ ಬೇರೆ ಹೇಳಿದ್ದಾರೆ, ಹೀಗೆ ಬೇರೆ ನಡೆಸಿದ್ದಾರೆ. ಏರಿಂಗ್ದಲ್ಲಿ ಏನು ಹೇಳಿದ್ದಾರೆ ಅಂದರೆ ರೈತರ ಅವರ ತಕ್ಕಂತೆ ರೇಟ್ ಕೊಡ್ತೀವಿ, ಎಲ್ಲರಿಗೂ ಒಂದು ನೌಕರಿ ಕೊಡ್ತೀವಿ ಅಂತ ಹೇಳಿ ಈಗೇನು ಹೇಳ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ವಿಷಯ ತೆಗೆದಾಗಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ತೆಗೆದಿದ್ದಾರೆ ಮತ್ತು ಸದಸ್ಯರನ್ನು ತೆಗೆದಾಗಿದ್ದಾರೆ. ಊರಿನ ಗ್ರಾಮಸ್ಥರು ಬಗ್ಗೆ ಕಾಳಜಿ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ, DC ಇಲ್ಲ. ಕಂಪ್ನಿ ಕಡೆ ಎಲ್ಲರೂ ಮ್ಯಾನೇಜ್ ಮಾಡುತ್ತಿದ್ದಾರೆ. ಇದು ರೈತರಿಗೆ ಅನ್ಯಾಯ ಆಗ್ತದೆ. ನಾವು ಹೊಲಗಳು ಕೊಡಪ್ಲೇ ಇಲ್ಲರಿ. 50 ಲಕ್ಷ ರೂಪಾಯಿ ಎಕರು ಒಂದು ನೌಕರಿ ಕೊಡಬೇಕಂತ ಡಿಮಾಂಡ್ ಇಟ್ಟಿದ್ದೆವು. ಆ ಡಿಮಾಂಡಿಗೆ ಬಂದು ಮತ್ತೊಮ್ಮೆ ನಿಮಗೆ ಬೇಡಿಕೆ ಕೇಳಿದ್ಮೇಲೆ ನಿಮಗೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಇನ್ನವರೆಗೆ ಕಂಪ್ನಿಯವ್ರು ಯಾರೂ ಬಂದಿಲ್ಲ. ಕೇಳಿದವೊಮ್ಮೆ ಇನ್ನೂ ಅಪ್ರೂವಲ್ ಆಗಿಲ್ಲ, ಆಮೇಲೆ ಬಂದು ಹೇಳ್ತೀವಿ, ಇನ್ನೂ 2 ತಿಂಗಳು, ಇನ್ನೂ 3 ತಿಂಗಳು ಅಂತ ಹೇಳಿ ಒಳಗಿಂದೊಳಗೆ ದಲ್ಲಾಳರಿಗೆ ಬಿಟ್ಟು ಈಗೇನಾದ್ರೆ ಖರೀದಿ ಮಾಡ್ತಾರೆ 21 ಲಕ್ಷ ರೂಪಾಯಿ. ಈಗ ಒಂದು 30-40 ಎಕರೆ ಸರಿಯಾಗಿ ಖರೀದಿ ನಡೆದಂತ ನಮಗೆ ರಿಪೋರ್ಟ್ ಸಿಕ್ಕದ್ರಿ. ಇನ್ನು ಎಲ್ಲ ಸಬ್ ರಿಜಿಸ್ಟ್ರಾರ್ಸ್ನಾಗ ಅದ್ರ ಡಾಕ್ಯುಮೆಂಟ್ಸ್ಗಳು ತೊಗೊಂಡು ಕ್ಲಿಯರ್ ಕಟ್ ಮತ್ತೊಂದು ಸರಿ ಸಭೆ ಮಾಡಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ಬೇಕಂತ ಉಳಿದೀವಿ. ಈಗ ಪ್ರೆಸ್ ಮೀಟಿಂಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ತಡೆ ಹಿಡಿಬೇಕು. ಜನರಿಗೆ ಏನದ ಸುಮ್ಮನೆ ಮಿಸ್ಗೈಡ್ ಮಾಡಿ ಜನರಿಗೆ ಎಬ್ಬಿಸಿ ಹೊಲಗಳು ಖರೀದಿ ಮಾಡೋ ವ್ಯವಸ್ಥೆ ನಡೆಸ್ಯಾರಿ. ನಮಗೇನು ಬೇಡಿಕೆ 50 ಲಕ್ಷ ರೂಪಾಯಿ ಪರ್ ಎಕರ್ ಒಂದು ನೌಕರಿ ರೈತರು ಕಡು ಬಡ್ರಿಗೆ ಎಲ್ಲರಿಗೂ ಕೊಡಬೇಕು. ಈ ಥರ ಮಾಡಿ ಜನರಿಗೆ ರೈತರಿಗೆ ಮೋಸ ಮಾಡಿದಂಗೆ ಆಗ್ತದೆ. ಶಾಸಕರು, ಸಚಿವರು ಇದ್ರ ಬಗ್ಗೆ ಗಮನಕ್ಕೆ ಆದೋ ಇಲ್ಲ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂತಂದರೆ ಈ ಥರ ಮಾಡ್ತಿದ್ದವರು ಸಮಯ ಆ್ಯಕ್ಚುಲಿ ಅಂದ್ರೆ ಸಚಿವರಿಗೆ ಈ ಗಮನಕ್ಕೆ ಇಟ್ಟಿಲ್ಲ. ಅವರು ಕಂಪ್ನಿಯವರಾಗಲಿ ದಲ್ಲಾಳರಾಗಲಿ ಇದು ಇಟ್ಟಿಲ್ಲ. ಸಚಿವರು ಗಮನಕ್ಕೆ ತೊಗೊಂಡು ರೈತರಿಗೆ ನ್ಯಾಯ ಇಸ್ಕೊಡ್ಬೇಕು. ಈ ಭಾಗದಾಗ ಒಳ್ಳೆಯ IT-BT ಸಚಿವರಾರ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ರೈತರಿಗೆ ಏನದ ಒಳ್ಳೆಯ ನ್ಯಾಯ ಕೊಡ್ಬೇಕಂತ ಅವ್ರ ಬಳಿ ಮನವಿ ಮಾಡ್ಲತ್ತೀವಿ. ಬೇಡಿಕೆ ಏರಿಸಲಿಪ್ಪ ಅಂತಂದ್ರೆ ನಾವೆಲ್ಲರೂ ರೈತರು ಕಲಿತು ಮತ್ತೊಂದು ಸರಿ ಸಭೆ ಮಾಡಿ ರೈತರಿಗೆ DC-ಗೆ ಒಂದು ಮನವಿ ಪತ್ರ ಕೊಡ್ತೀವಿ, ತಹಸೀಲ್ದಾರಿಗೆ ಕೊಡ್ತೀವಿ, ಎಲ್ಲ ಅಧಿಕಾರಿಗಳಿಗೆ ಏನು ಸಂಬಂಧಪಟ್ಟ ಎಲ್ಲರಿಗೆ ಕೊಟ್ಟು ಮುಂದಿನ ನಿರ್ಣಯ ತಗೋತೀವಿ. ಎಲ್ಲ ರೈತರ ಬಗ್ಗೆ ಎಲ್ಲ ಕುಂತು ಸಭೆ ಮಾಡಿದ್ವಿ. ಮುಂದೆ ರೈತರು ಏನಂತಾರೆ ಅದ್ರ ಬಗ್ಗೆ ನಾವು ನಿರ್ಣಯ ಮಾಡ್ತೀವಿ. ನನ್ನ ಹೆಸರು ಶ್ರೀಶೈಲ್ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರು ದಿಗ್ಗಾಂವ್ ಹಾಗೂ ರೈತರು. 24ರಂದು ದಿಗ್ಗಾಂವ್ ಶಂಭುಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಅಲ್ಟ್ರಾಟೆಕ್ ಮಿಡಿದವರು ಏರಿಂಗ್ ಅಂತ ಕರೆದ್ರು ಸರ್. ಎಲ್ಲ ರೈತರಿಗೆ ಕರೆದು ಅಲ್ಲೇನಾದ ನಿಮ್ಮ ದಿಗ್ಗಜ ಜಮೀನು ತೋರ್ತಾ ಇದ್ದೀವಿ, ನಾವು ನಿಮ್ಮದೇನಾದ ಆಶ್ವಾಸನೆ ಹೇಳಿ ಅಂತ ಹೇಳಿದ್ರು. ಆ ಟೈಮಿಗೆ ನಮ್ಮ ಎಲ್ಲ ರೈತರು ಸೇರಿ ಮತ್ತು ಪಂಚಾಯತಿ ಮೆಂಬರು ಎಲ್ಲರೂ ಸೇರಿ, ಊರಿನ ಮುಖಂಡರು ಸೇರಿ 50 ಲಕ್ಷ ಡಿಮಾಂಡು ಮತ್ತು ಒಂದು ನೌಕರಿ ಕೊಡ್ಬೇಕಂತೇಳಿ ನಾವೆಲ್ಲರೂ ಡಿಮಾಂಡ್ ಇಟ್ಟಿದ್ದೆವು. ಅದಕ್ಕೆ ಮತ್ತೊಂದು ಸಲ ನಿಮ್ಗೆ ಎಲ್ಲರಿಗೆ ನಾವು ಸಭೆ ಕರಿತೀವಿ, ಕರೆದ ಮೇಲೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ ಅಂತ ಹೇಳಿದರು. ಅದು ಅಲ್ಟ್ರಾಟೆಕ್ ಸಿಮೆಂಟ್ ಮ್ಯಾನೇಜ್ಮೆಂಟ್ದವರು. ಬಟ್ ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಸಭೆ ಕರೆದಿಲ್ಲ, ಯಾವ ರೈತರಿಗೆ ಸಂಪರ್ಕದಿಲ್ಲ, ಯಾವ ಮೆಂಬರ್ಗಳಿಗೆ ಸಂಪರ್ಕ ಇಲ್ಲ. ತಾವೇ ಡೈರೆಕ್ಟು ದಲ್ಲಾಳಿಗಳಿಗೆ ಬಿಟ್ಕೇಸಿ ಜಮೀನು ಖರೀದಿ ಮಾಡ್ಲತ್ತಾರ. ಯಾರ್ಯಾರು ತಮ್ಮ ಅನುಕೂಲ ಇಲ್ಲೋ ಅವರೆಲ್ಲರೂ ಏನಾದರೂ ತಾವು ಡೈರೆಕ್ಟ್ ಹೋಗಿ ಜಮೀನು ಕೊಡ್ತಾ ಇದ್ದಾರೆ. ಅದು 21 ಲಕ್ಷ. ಅದು ಡಿಮಾಂಡ್ ಏನಂದ್ರೆ 50 ಲಕ್ಷ ಕೊಡಬೇಕು. ಪ್ರತಿಯೊಂದು ಒಂದು ಸರ್ವೆ ನಂಬರಿಂದ ಒಂದು ನೌಕರಿ ಕೊಡಬೇಕು. ಯಾಕಂದ್ರೆ ನಮ್ಮ ಊರಿಂದ ಜಮೀನು ತೊಗೊಳೋದ್ರಿಂದ ನಮ್ಮ ಊರಾಗ ಮೂಲ ಸೌಕರ್ಯ ಕೂಡ ಒದಗಿಸ್ಬೇಕಂತ ನಾವು ಎಲ್ಲ ಡಿಮಾಂಡ್ ಇಟ್ಟಿವಿ. ಬಟ್ ಅದ್ರ ಬಗ್ಗೆ ಯಾರೂ ಕೂಡ ಅವರು ಅಲ್ಟ್ರಾಟೆಕ್ದವ್ರು ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಒಂದು ಮಂದಿ ಸಾಮಾನ್ಯ ಮೀಟಿಂಗ್ ಕೂಡ ಮಾಡಿದೆವು ಪಂಚಾಯತಿ ಅವರು. ಮಾಡಿದಾಗ ಅಲ್ಲಿ ಒಂದು DC ಲೆಟ್ರ್ ಬರೀರಿ, ಒಂದು AC ಲೆಟ್ರ್ ಬರೀರಿ. ಯಾಕಂತಂದ್ರೆ ನಮ್ಗೆ ಯಾವುದೂ ಕೇಳೋದನ್ನೇ ಭೂಮಿ ಖರೀದಿ ಮಾಡತ್ತಾರೆ ಕಂಪ್ನಿಯವರು, ದಲ್ಲಾಳಿಗಳಿಗೆ ಬಿಟ್ಟು. ನೀವು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಂತೇಳಿ ಎಲ್ಲ ಸಾಮಾನ್ಯ ಸಭೆ ಎಲ್ಲ ಮೆಂಬರ್ಗಳು ಕೂಡ ನಾವು ನಿರ್ಣಯ ತೊಗೊಂಡಿವಿ. ಬಟ್ ಅದು ಇನ್ನೂವರೆಗೂ ಕೂಡ ನಾವು ಕೊಟ್ಟಂಥ ಲೆಟರ್ ಅವ್ರಿಗೆ ತಲುಪಿಲ್ಲ. ಅದು ಕೇಸ್ ಯಾರಿಗೆ DC-ಗೂ ತಲುಪಿಲ್ಲ, AC-ಗೂ ತಲುಪಿಲ್ಲ. ಅದಕ್ಕಾಗಿ ನಾವು ಮೀಡಿಯಾದ ಪ್ರೆಸ್ ಮೀಟ್ ಮಾಡೋದು ಇದೇ ಕಾರಣ. ನಾಳೆ ನಮ್ಮ ಜಮೀನು ಹೋದ್ರೆ ಅಂಥ ಜಮೀನು ಸಿಗಪ್ಪೇ ಇಲ್ಲ. ಅದಕ್ಕಾಗಿ ಅವ್ರಿಗೆ ಅನ್ಯಾಯ ಆಗ್ತಿದೆ ದಿಗ್ಗಾಂವ್ ರೈತರಿಗೆ. ಆ ಅನ್ಯಾಯಕ್ಕೂ ನ್ಯಾಯ ಸಿಗಬೇಕಂತೇಳಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಇದು ರೈತರು ಎಲ್ಲರೂ ಸೇರಿ ನಾವು ಈಗ ಉಗ್ರವಾದ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ನಾವು ಯಾರಿಗೆ DC ಆಗಿರ್ಬೋದು, AC ಆಗಿರ್ಬೋದು, ನಾಳೆ ಏನದ ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ನಮಗೆ ನ್ಯಾಯ ಸಿಗಬೇಕಂಬುದೇ ನಮ್ಮ ಉದ್ದೇಶ ಅಂತೇಳಿ. ಹೆಸರು ಸುರೇಶ್ ಅಂತ.